ಕನ್ನಡನಾ ಹಿಂದಿ ನೋಡಿ ಗೈಸ್, ಸೆಕೆಂಡ್ ಫ್ಲೋರಿಂದ. ನಾನು ಐ ಟಿ ಮಾಡಬೇಕಿತ್ತು ಅನಿಸುತ್ತೆ, ಆದರೆ ಸಿಕ್ಕಾಪಟ್ಟೆ ಕೆಲಸ, ಪ್ರೋಗ್ರಾಮಿಂಗು ಅದು ಇದು ಅಂತ ತಲೆದು ಶೂಟ್ ಮಾಡುತ್ತಲ್ಲ, ಬೆಸ್ಟ್. ನಾವೇನು ಓದಿದ್ದೀವಿ ಅದ್ರ ಮೇಲೆ ವರ್ಕ್ ಮಾಡೋದೇ ಬೆಸ್ಟ್. ಇದು ಕಾರ್ಪೊರೇಟ್ ಆಫೀಸ್ ಅಂತೆ, 18 ಆ ಕಡೆ ಹೋಗಬೇಕು, ತುಂಬ ದೂರ. ಚಿಂದಿ ಇದೆ ಗೈಸ್. ಇದು ಫಸ್ಟ್ ಫ್ಲೋರ್ ಗೈಸ್. ಫೈನಲಿ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ನನಗೆ ಐ ಟಿ ಬಗ್ಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ, ಅದೇ ಸಿವಿಲ್ ಬಗ್ಗೆ ಗೊತ್ತು. ಸಿವಿಲ್ ಬಗ್ಗೆ, ಇಂಟೀರಿಯರ್ಸ್ ಬಗ್ಗೆ ಎಲ್ಲ ಗೊತ್ತು. ಐ ಟಿ MNC ಕಂಪ್ನಿ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತು ನಾನು ನನ್ನ ಮೊದಲ ಚಾಲೆಂಜ್ ಮಾಡೋಣ ಅಂತ ಇದ್ದೀನಿ. ನಾನು ಒಂದು ಕಾರ್ಪೊರೇಟ್ ಆಫೀಸ್ ಒಳಗಡೆ ಹೋಗ್ಬೋದಾ, ಹೋದರೆ ಬಿಡ್ತಾರಾ, ಬಿಟ್ಟರೂ ಕೂಡ ಒಳಗಡೆ ಹೇಗಿರುತ್ತೆ, ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಅದಕ್ಕೂ ಮುಂಚೆ ಫಸ್ಟು ಕಾರ್ಪೊರೇಟ್ ಆಫೀಸ್ ಹಿಂಗಿರುತ್ತೆ ಹೊರಗಡೆ ಅಂತ ತೋರಿಸ್ತೀನಿ, ಬನ್ನಿ ನೋಡಿ ಗೈಸ್. ಕಾರ್ಪೊರೇಟ್ ಆಫೀಸ್ ಐ ಟಿದು. ಸೊ ಎಲ್ರಿಗೂ ಒಂದು ಕನಸಿರುತ್ತೆ ಒಂದು ಸತಿ ಕಾರ್ಪೊರೇಟ್ ಆಫೀಸ್ ನೋಡಬೇಕಂತ. ನನಗಿದೆ. ಇಷ್ಟು ದೊಡ್ಡದಿದೆ ಗೈಸ್. ನೋಡೋಕ್ಕೆ ಮಾತ್ರ ಲುಕ್ಕು ತುಂಬ ಚೆನ್ನಾಗಿದೆ ಗೈಸ್. ಇವಾಗ ಫಸ್ಟ್ ಟೈಮ್ ನಾನು ಒಂದು ಒಳಗಡೆ ಹೋಗ್ತಾ ಇದ್ದೀನಿ, ಒಂದು ಕಾರ್ಪೊರೇಟ್ ಆಫೀಸ್ ಒಳಗಡೆ. ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬನ್ನಿ ನೋಡೋಣ ಹೆಂಗಿದೆ. ಹಿಂಗೆಲ್ಲ ಇರುತ್ತೆ ಕಂಪ್ನಿ ಅಂತ ನನಗೆ ಏನು ಗೊತ್ತಿಲ್ಲ ಗೈಸ್. ಈ ಐ ಟಿಗೆ ಅವ್ರು 24 ಗಂಟೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಅದು ಇದು ಅಂತ ಕೆಲಸ ಮಾಡ್ತಿರ್ತಾರೆ, ವೀಕೆಂಡ್ಸಲ್ಲಿ ಮಜಾ ಮಾಡ್ತಿರ್ತಾರೆ. ಬಟ್ ಅವ್ರ ಆಫೀಸು ಎಂಟ್ರೆನ್ಸ್ ಈ ಥರ ಇದೆ. ಇದು ಒಳಗಡೆ ಹೋಗ್ಬೋದಾ ಇಲ್ಲವಾ ಗೊತ್ತಿಲ್ಲ. ಒಳಗಡೆ ಇಲ್ಲ, ಒಳಗಡೆ ಎಂಟ್ರಿ ಇಲ್ವಂತೆ, ಅಲ್ಲಿ ಒಳಗಡೆ ಇರೋರು ಹೇಳ್ತಾ ಇದ್ದಾರೆ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ನಿಮ್ಮನ್ನ ಒಳಗಡೆನೂ ಒಂದು ಟೂರ್ ಮಾಡೋಣ, ಹೆಂಗಿದೆ ಏನು ಎತ್ತ ಎಲ್ಲ. ಇನ್ನೂ ಕೆಲಸ ಆಗ್ತಿದೆ, ಸೌಂಡೆಲ್ಲ ಕೇಳಿಸ್ತಾ ಇದೆ. ಸೊ ಅಲ್ಲೂ ಒಂದು ಮಾಸ್ಟರ್ ಪೀಸ್ ಅಂತ ಓಪನಿಂಗ್ ಇರುತ್ತೆ. MNC ಕಂಪ್ನಿ ಒಳಗಡೆ ಹೋಗೋಕ್ಕೆ ಕೆಲಸ ಆಗ್ತಾಯಿದೆ. ಸುಮ್ಮನೆ ವರ್ಕರ್ ಥರ ನಾನು ಸುಮ್ಮನೆ ಹಂಗೆ ಒಳಗೆ ಬರ್ತಾ ಇದ್ದೀನಿ, ಹಂಗೆ ತೋರಿಸೋಣ, ರಿಸ್ಕ್ ತೊಗೋತಾ ಇದ್ದೀನಿ. ಗೈಸ್, ಅಲ್ಲಾಗಲೇ ತೋರಿಸಿದ್ದು ನಾನು ಎಂಟ್ರಿ ಆ ಸೈಡ್, ಆ ಕಡೆ ಇರೋ ಎಂಟ್ರಿಯಿಂದ ಆಗಲೇ ತೋರಿಸಿದ್ದು ನಾನು. ಇದು ಒಳಗಡೆ ಬಂದಿದ್ದೀನಿ. ಇನ್ನೂ ತುಂಬ ಕೆಲಸಗಳಾಗ್ತಿದೆ, ತುಂಬ ಸೌಂಡ್ ಕೂಡ ಕೇಳಿಸ್ತಾ ಇದೆ. ಸೊ ಎಲ್ಲಿ ತನಕ ನನ್ನನ್ನು ಡಿಸ್ಟರ್ಬ್ ಮಾಡಲ್ಲ, ಅಲ್ಲಿ ತನಕ ಒಂದು ಸುಮ್ಮನೆ ಕಂಪ್ನಿನ ತೋರಿಸ್ತಾ ಬರ್ತೀನಿ ನಿಮಗೆ. ಬೈ ಎಂಟ್ರೆನ್ಸ್ ಮೇ ಟೀಕೆ, ಥ್ಯಾಂಕ್ ಯು ಗೈಸ್. ಮೇಲ್ಗಡೆ ಹೋಗೋಕ್ಕೆ ದಾರಿ ಕೇಳ್ಕೊಂಡಿದ್ದೀನಿ. ಸೊ ಇಂಜಿನಿಯರ್ ಅಂತ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಏನಾದರೂ ಮೆಟ್ಲಿದ್ರೆ ಹೋಗೋಣ ಹಂಗೆ. ಗೈಸ್, ಫೈನಲಿ ಒಂದು ಮೆಟ್ಲು ಕಾಣಿಸ್ತು ಕಂಪ್ನಿ ಒಳಗಡೆ ಬರೋಕ್ಕೆ. ಪ್ರಾಬಬ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅನಿಸುತ್ತೆ, ಬರೋಂಗಿಲ್ಲ ಅಂತ ಅಲ್ಲಿ ಹೇಳ್ತಾಯಿದ್ರು. ಸುಮ್ಮನೆ ನಾನು ಇಂಜಿನಿಯರ್ ಅಂತ ಹೇಳಿ ಸುಮ್ಮನೆ ಒಳಗಡೆ ಬಂದಿದ್ದೀನಿ, ಏಕೆಂದರೆ ನಿಮಗೆ ತೋರ್ಸೋಕ್ಕೆ. ಈ ಕಷ್ಟಪಡ್ತಾ ಇರೋದಕ್ಕೋಸ್ಕರ ಅದು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಇದು ಫಸ್ಟ್ ಫ್ಲೋರ್ ಗೈಸ್. ಫೈನಲಿ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ಇನ್ನೂ ಇವೆಲ್ಲ ರೆಡಿಯಾಗೋಕ್ಕೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು 6 to 8 months ಆದರೂ ಬೇಕಾಗುತ್ತೆ. ಇಷ್ಟು ದೊಡ್ಡ ಸ್ಪೇಸು ಆಫೀಸ್ಗಳಲ್ಲಿ ಇರುತ್ತೆ ಅಂತ ನೋಡಿದ್ದೆ, ಆದರೆ ಟಿ ವಿಲಿ ಫೋನಲ್ಲಿ ನೋಡಿದ್ದೆ, ಲೈವಾಗಿ ನೋಡಿರಲಿಲ್ಲ. ಸೊ ಯಾರನ್ನ ಬಂದರೆ ಕಷ್ಟ. ನೋಡೋಣ ಎಷ್ಟೊತ್ತು ತನಕ ಇರ್ಬೋದು. ನಾನು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಒಳಗಡೆ. ಇದು ಫಸ್ಟ್ ಫ್ಲೋರಿಂದ ವ್ಯೂ ಗೈಸ್. ಆಗಲೇ ತೋರಿಸಿದ್ನಲ್ಲ, ಅದು ಅಲ್ಲಿದೆ. ಇಲ್ಲೊಂದು ಸಿಟ್ಔಟ್ ಇದೆ ನೋಡಿ ಗೈಸ್.
ಆಗಲೇ ನಾವು ಡೋರ್ ತೆಗಿಯೋಕ್ಕೆ ಟ್ರೈ ಮಾಡಿದ್ವಲ್ಲ ಅದು ಅಲ್ಲೇ. ಇದು ರಿಸೆಪ್ಷನ್ ಅನ್ಸುತ್ತೆ. ಇಲ್ಲೊಂದು ಟೇಬಲ್ ಇದೆ ಕೂತ್ಕೊಳ್ಳೋಕ್ಕೆ. ಫಾಲ್ ಸೀಲಿಂಗು. ಗೈಸ್, ಕಷ್ಟಪಟ್ಟು ನಿಮಗೆ ತೋರ್ಸೋಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಬರ್ತಾಯಿದ್ದೀನಿ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿದ್ರೆ ನನಗೂ ಒಂದು ಸ್ಫೂರ್ತಿ ಸಿಗುತ್ತೆ ಮತ್ತೊಂದಷ್ಟು ಚಾಲೆಂಜಸ್ ವೀಡಿಯೋಗಳನ್ನ ಮಾಡೋಕ್ಕೆ. ಸೊ ಪ್ಲೀಸ್, ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಇದು ಲಾಕ್ ಆಗಿಬಿಟ್ಟಿದೆ ಗೈಸ್. ಹಿಂಗಾದರೂ ಮಾಡಿ ಸೆಕೆಂಡ್ ಫ್ಲೋರ್ಗೆ ಹೋಗ್ತೀನಿ. ಈ ಒಂದು ಚಾಲೆಂಜ್ ಏನಂದರೆ, ಈ ಕಂಪನಿ ಒಳಗಡೆ ಅಂಡರ್ ಕನ್ಸ್ಟ್ರಕ್ಷನಲ್ಲಿರೋ ಕಂಪನಿ ಒಳಗೆ ಎಷ್ಟು ಫ್ಲೋರ್ ತನಕ ನಾನು ಹೋಗ್ಬೋದು ಅಥವಾ ಎಷ್ಟೋ ತನಕ ನಾನು ಇರ್ಬೋದು, ನನ್ನ ಕೈಲಿ ಎಷ್ಟಾಗತ್ತೆ ನೋಡೋಣ. ಇದು ಲಿಫ್ಟ್ ಏರಿಯಾ ಅನಿಸುತ್ತೆ. ಲಿಫ್ಟ್ ಏರಿಯಾ ಚೆನ್ನಾಗಿ ಬರ್ತಾಯಿದೆ. ಸೊ ಈಗ ಫಸ್ಟು ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಸೆಕೆಂಡ್ ಫ್ಲೋರ್ಗೆ. ಬನ್ನಿ ಹೋಗೋಣ. ನಡೆದು ಸಾಕಾಗೋಯ್ತು ಗೈಸ್, ಸಿಕ್ಕಾಪಟ್ಟೆ ದೊಡ್ಡದಿದೆ. ಇದು ಲಾಕ್ ಆಗಿದೆ. ನಾನು ಯಾವ ಕಡೆಯಿಂದ ಎಂಟ್ರಿ ತೊಗೊಂಡೆ? ಆ ಕಡೆ. ಗೈಸ್, ಟ್ರಸ್ಟ್ ಮೀ, ಯಾವ ಕಡೆ ಹೋಗ್ತಾಯಿದ್ದೀನಿ, ಯಾವ ಕಡೆ ಬರ್ತಿದ್ದೀನಿ ನಂಗೆ ಸೀರಿಯಸ್ಲಿ ಗೊತ್ತಾಗ್ತಾಯಿಲ್ಲ. ಆದರೆ ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಎಲ್ಲ ಫ್ಲೋರ್ ನಿಮ್ಗೆ ತೋರಿಸ್ತೀನಿ. ಇದು ನನ್ನ ಚಾಲೆಂಜ್. ಎಸ್ ಗೈಸ್, ಸೊ ಫಸ್ಟ್ ಫ್ಲೋರ್ ಆಯಿತು. ಸೆಕೆಂಡ್ ಫ್ಲೋರ್ಗೂ ಹೋಗ್ತಾಯಿದ್ದೀನಿ. ಗೈಸ್, ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನು ಮೇಲೆ ಚಾಲೆಂಜಸ್ ವೀಡಿಯೋಸ್ ಕೂಡ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಹಕಾರ, ಬೆಂಬಲ ನನಗೆ ಬೇಕು. ಆ್ಯಂಡ್ ಈ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರು ಇಂಟೀರಿಯರ್ಸ್ ಕ್ಯಾಬಿನ್ ಎಲ್ಲ ಮಾಡ್ತಾಯಿದ್ದಾರೆ. ಏನು ದೊಡ್ಡದಿದೆ ಗೈಸ್, ಇದು ಸಾಕತ್ತಾಗಿದೆ. ಇಷ್ಟು ದೊಡ್ಡದಿದೆಯಲ್ಲ ಗೈಸ್ ಕ್ಯಾಬಿನ್ನು, ಇಷ್ಟು ದೊಡ್ಡದಿದೆಯಲ್ಲ ಗೈಸ್ ಸ್ಪೇಸ್, ವರ್ಕಿಂಗ್ ಸ್ಪೇಸು ಸೂಪರಾಗಿದೆ. ಇದು ನಾನು ಇನ್ನೂ ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಸೆಕೆಂಡ್ ಫ್ಲೋರಲ್ಲೇ ಈ ರೇಂಜಲ್ಲಿದೆ ಅಂದರೆ ನೋಡೋಣ. ಇನ್ನು ಟಾಪ್ ಫ್ಲೋರೆಲ್ಲ ಹೋಗೋಣ ಗೈಸ್. ಅಲ್ಲಿ ನೋಡಿ, ಅದು ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆದರೆ ಅಲ್ಲೂ ಹೋಗ್ತೀನಿ, ನೋಡೋಣ ಏನಾಗುತ್ತೆ, ಬಿಡಲ್ವಾ, ಅದು ಒಂದು ಚಾಲೆಂಜ್ ಮಾಡೋಣ. ನೋಡಿ ಗೈಸ್, ಸೆಕೆಂಡ್ ಫ್ಲೋರಿಂದ ಇವೆಲ್ಲ ನೋಡಿದ್ರೆ ನಾನು IT ಮಾಡಬೇಕಿತ್ತು ಅನಿಸುತ್ತೆ. ಆದರೆ ಸಿಕ್ಕಾಪಟ್ಟೆ ಕೆಲಸ, ಪ್ರೋಗ್ರಾಮಿಂಗು, ಅದು ಇದು ಅಂತ ತಲೆದು ಶೂಟ್ ಮಾಡುತ್ತಲ್ಲ, ಬೆಸ್ಟು. ನಾವೇನು ಓದಿದ್ದೀವಿ ಅದ್ರ ಮೇಲೆ ವರ್ಕ್ ಮಾಡೋದೇ ಬೆಸ್ಟ್. ಬಟ್ ಸೂಪರಾಗಿದೆ ಗೈಸ್. ಇಷ್ಟು ದೊಡ್ಡ ಸ್ಪೇಸು, AC ಲೈಟು ಎಲ್ಲ ಹಾಕ್ಬಿಟ್ರೆ ಅಂತೂ ಶೋರೂಮ್ ಥರನೇ ಇರುತ್ತೆ. ಈಗ ಬನ್ನಿ, ನೆಕ್ಸ್ಟ್ ಫ್ಲೋರ್ಗೆ ಹೋಗ್ಬೋದಾ? ಎಷ್ಟು ಫ್ಲೋರ್ ಇದೆ ಅಷ್ಟು ಕವರ್ ಮಾಡ್ಬೋದಾ? ಇವತ್ತಿನ ಚಾಲೆಂಜಿನ ವ್ಲಾಗ್ ಅದು. ನೋಡೋಣ ಎಲ್ಲಿ ತನಕ ಕಂಪ್ಲೀಟ್ ಮಾಡ್ಬೋದು. ಇದು ಬಿಲ್ಡಿಂಗ್ 1. ಬಿಲ್ಡಿಂಗ್ 2 ಅಲ್ಲಿದೆ. ಸೊ ಇವಾಗ ನೆಕ್ಸ್ಟು ಫೆದರ್ ಲೈಟ್ ಅದೊಂದು ತೋರಿಸಿದ್ನಲ್ಲ, ಅಲ್ಲೂ ಹೋಗ್ಬೋದಾ, ಆ ಚಾಲೆಂಜು ತೊಗೋಬೋದಾ ನೋಡೋಣ. ಸೊ ಫಸ್ಟು ಸೆಕೆಂಡ್ ಫ್ಲೋರ್ ಮುಗಿಸಿ ಥರ್ಡ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಥರ್ಡ್ ಫ್ಲೋರ್ಗೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ. ಇದು ಥರ್ಡ್ ಫ್ಲೋರ್ಗೆ ಎಂಟ್ರಿ. ಸೊ ಗೈಸ್, ಫೈನಲಿ ಇದು ಥರ್ಡ್ ಫ್ಲೋರ್ದು ಒಂದು ಸತಿ ತೋರಿಸ್ತೀನಿ ನೋಡಿ. ಸೇಮ್ ಸೆಕೆಂಡ್ ಫ್ಲೋರ್ ಹೆಂಗಿತ್ತು ಹಂಗೆ ಇದೆ ನೋಡಿ ಗೈಸ್, ಹಿಂಗಿದೆ. ಅಲ್ಲೇನೋ ಸಿಟ್ಟಿಂಗಿಗೆ ಪೋರ್ಷನ್ನು, ಲೈಕ್ ಪಬ್ ಥರ ಏನಾದರೂ ಮಾಡ್ತಾರೆ ಅನಿಸುತ್ತೆ, ಅದಕ್ಕೆ ಅಲ್ಲೊಂದು ಜಾಗ ಇದೆ. ಥರ್ಡ್ ಫ್ಲೋರಿಂದನೂ ಹೆಂಗಿದೆ, ಅದು ಬಿಲ್ಡಿಂಗ್ 2. ಸಾಧ್ಯ ಆದರೆ ಅದಕ್ಕೂ ಹೋಗೋಣ, ಚಾಲೆಂಜ್ ಮಾಡೋಣ.
ಆಗತ್ತಾ ಇಲ್ವಾ ಅಂತ. ಗೈಸ್ ಈ ಬಿಲ್ಡಿಂಗಲ್ಲಿ ಇದೇ ಲಾಸ್ಟ್ ಫ್ಲೋರು. ಟೆರೆಸ್ ಫ್ಲೋರ್ಗೆ ಹೋಗೋಕ್ಕಾಗತ್ತಾ ನೋಡೋಣ. ಆಗಲೇ ಇಂಜಿನಿಯರ್ ಸಿಕ್ಕಿ ಯಾರು ಅಂತ ಕೇಳಿದ್ರು. ಸುಮ್ಮನೆ ನೋಡೋಕ್ಕೆ ಬಂದಿದ್ದೀನಿ ಅಂತ ಏನೋ ಸುಳ್ಳು ಹೇಳಿ ಬಂದೆ. ಅವ್ರು ಆ ಕಡೆ ಹೋದ್ರು, ನಾನು ಈ ಕಡೆ ಓಡಿ ಬಂದುಬಿಟ್ಟೆ. ಇಟ್ಕೊಂಡಿದ್ರೆ ಅಷ್ಟೇ ಗೈಸ್. ನನ್ನ ಏನು ಮಾಡ್ತಿರ್ಲಿಲ್ಲ, ಸುಮ್ಮನೆ. ಅವರು ಗೆರೆ ದಾಟ್ ಒಳಗೆ ಬರಬಾರ್ದು, ನಾನು ಗೆರೆ ದಾಟ್ ಆ ಕಡೆ ಹೋಗಬಾರ್ದು. ಸೊ ಬನ್ನಿ ಕೆಳಗಡೆ ಹೋಗೋಣ. ಆ ಕಡೆ ಹೋಗೋವಂಥ ಚಾಲೆಂಜ್ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ, ನೋಡೋಣ ಬನ್ನಿ. ಸೊ ನಾನು ಇವತ್ತಿನ MNC ಕಂಪ್ನಿ ಒಳಗಡೆ ಹೋಗುವಂಥ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಚಾಲೆಂಜ್ ಕೂಡ ಗೆದ್ದಿದ್ದೀನಿ ಅಂತ ಹೇಳ್ತಾ ಈ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಾಧ್ಯವಾದರೆ ದಯವಿಟ್ಟು ಶೇರ್ ಮಾಡಿ. ನನ್ನಂಥ ಹೊಸ ಯೂಟ್ಯೂಬರ್ಸ್ನ ಬೆಳೆಸಿ ಗೈಸ್, ಪ್ಲೀಸ್. ಕಷ್ಟಪಡ್ತಾ ಇದ್ದೀವಿ, ನಿಮಗೆ ಏನಾದರೂ ತೋರಿಸ್ಬೇಕು ಹೊಸ ರೀತಿ ಅಂತ. ಇನ್ನೂ ಬಹಳಷ್ಟು ಚಾಲೆಂಜಸ್ಗಳು ಬರುತ್ತೆ ನಿಮಗೆ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.